ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಮಕರ ಸಂಕ್ರಮಣದ ನಿಮಿತ್ತ ಗಜೇಂದ್ರಗಢದ ಬಹು ವಿಖ್ಯಾತ ಒಂದು ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಬನ್ನಿ ನೋಡೋಣ. ಸ್ನೇಹಿತರೆ, ಇದೇ ನೋಡಿ ಕಾಲಕಾಲೇಶ್ವರ ಬೆಟ್ಟ. ಇದು ಕಾಲಕಾಲೇಶ್ವರ ಬೆಟ್ಟದಲ್ಲಿ ಶಿವನ ದೇವಸ್ಥಾನವಿದೆ. ಇದಕ್ಕೆ 250 ಮೆಟ್ಲನ್ನ ಹತ್ತಿ ಹೋಗಬೇಕು. ಇದು ನೋಡಿ, ಇದು ಹೊರಗಿಂದ ಕಾಣೋದು. ಇವತ್ತು ಮಕರ ಸಂಕ್ರಮಣ ಇರುವುದರಿಂದ ಜನನೂ ಭಾಳಿತ್ತು. ಇದೇ ನೋಡಿ ಅದು ದೇವಸ್ಥಾನ. ನಾವೀಗ ಅಲ್ಲಿಗೆ ಬೆಟ್ಟವನ್ನು ಈ ನೋಡಿ ಇಲ್ಲಿ ದಾರಿ ಇದೆಯಲ್ಲ, ಇದೇ ದಾರಿ ಮೂಲಕ ನಾವು ಬೆಟ್ಟ ಹತ್ತೋಕ್ಕೂ. ಸುತ್ತಲೂ 3-4 ಬೆಟ್ಟ ಗುಡ್ಡಗಳು, ರುದ್ರ ರಮಣೀಯ ದೃಶ್ಯ ಇದೆ. ನಾವೀಗ ಜಸ್ಟ್ ಕೆಳಗಡೆ ಮೆಟ್ಟಲನ್ನ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಲ್ಲಿ ಮೆಟ್ಟಲ ಮಧ್ಯದಲ್ಲಿ ಅಲ್ಲಲ್ಲಿ ಹನುಮಂತನ, ಗಣಪತಿಯ ಹಾಗೂ ಬೇರೆ ಬೇರೆ ದೇವಸ್ಥಾನಗಳಿವೆ. ನಂತರ ಈ ಪಾದಾಚಾರಿಗಳಿಗೆ ಮತ್ತು ಬಿಸಿಲಿನ ದಿನದಲ್ಲಿ ಅನುಕೂಲವಾಗಲು ದೇವಸ್ಥಾನ ಮಂಡಳಿ ಏನು ಮಾಡಿದೆ ಅಂದರೆ, ಒಂದು ಬಿಸಿಲಾಗದಂತೆ, ಮಳೆ ಇರಬಡಿದಂತೆ ಮೇಗೆ ಒಂದು ಚಪ್ಪರವನ್ನು ಹಾಕಿದ್ದಾರೆ. ಇದರಿಂದ ಬಿಸಿಲು ಮತ್ತು ಯಾವುದೇ ರೀತಿಯ ಬಿಸಿಲು, ಮಳೆ, ಗಾಳಿಯಿಂದ ಎಲ್ಲ ರಕ್ಷಣೆ ಇರುತ್ತೆ. ಹೀಗೆ ನಾವು ಮುಂದಿನ ಬೆಟ್ಟವನ್ನು ಹತ್ತಾ ಹೋದ್ವಿ. ಈಗ ನೋಡಿ, ಇಲ್ಲಿ ಮೇಲೆ ಬಂದಿದ್ದೀವಿ. ಇಲ್ಲಿ ಶಿವನ ಅನೇಕ ವಿಗ್ರಹಗಳಿವೆ. ಆನಂತರ ಇಲ್ಲಿ ಶಿವನ ಒಂದು ಪ್ರತಿಮೆ ಸತ ಇದೆ. ಇಲ್ಲೇದು ದೇವಸ್ಥಾನದ ಶಿವನ ದರ್ಶನಕ್ಕೆ, ಕಾಲಕಾಲೇಶ್ವರನ ದರ್ಶನಕ್ಕೆ ಇದನ್ನು ನೋಡಿ, ಜಗದ್ವಿಖ್ಯಾತ ಗಜೇಂದ್ರಗಢದ ಕಾಲಕಾಲೇಶ್ವರ ಮಂದಿರ, ಕಾಲಕಾಲೇಶ್ವರ ಮೂರ್ತಿ. ಇದ್ರಿಗೇ ಮತ್ತು ಪಾರ್ವತಿಯ ಹಾಗೂ ಈ ಮೇಲೆ ನಿಂತಾಗ ಬೆಟ್ಟದಿಂದ ಹೇಗೆ ಅನಿಸುತ್ತೆ ಅಂತ ನೋಡಿ. ಬೆಟ್ಟ ಇಲ್ಲಿ ನೋಡಿ, ಇಲ್ಲೊಂದು ಇಷ್ಟು ಎತ್ತರ ಮೇಲಿದ್ರೂ ಇಲ್ಲಿ ನಿಂತರ ಅಂತರಗಂಗೆ ಅಂತಾರೆ. ಇದಕ್ಕೆ ಅಂತರಗಂಗೆ ನೀರು ಬೀಳ್ತಾ ಇರುತ್ತೆ. ಇದು ಇರುವುದೇ ಬೆಟ್ಟ ಇಷ್ಟು ಭೂಮಿಯಿಂದ ಇಷ್ಟು ಎತ್ತರದಲ್ಲಿದೆ, ಮತ್ತು ಅದರ ಮೇಲಿಂದ ನೀರು ಬೀಳುತ್ತೆ. ಇದು ಪ್ರಕೃತಿಯ ವಿಸ್ಮಯನೇ. ಇದನ್ನೆಲ್ಲರೂ ಪವಿತ್ರ ನೀರು ಅಂಥೇಳಿ ಅದನ್ನು ತುಂಬ್ಕೊಂಡು ಹೋಗ್ತಾರೆ. ಪವಿತ್ರ ನೀರಂಥೇಳಿ ಇದನ್ನು ತೆಗೆದುಕೊಂಡು ಹೋಗಿ ಇದನ್ನು ಕುಡಿದು ಹಾಗೂ ಮನೆಗೆ ಸಿಂಪಡಿಸಿ ಪುನೀತರಾಗ್ತಾರೆ.
ಸ್ನೇಹಿತರೆ, ಇಷ್ಟೇ ತನ ನೋಡಿದ್ರಿ, ಹೇಗೆ ಅನ್ನಿಸ್ತು ವಿಡಿಯೋ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವಿಲ್ಲಿ ಕೆಳಗೆ ಬಂದು ನಮ್ಮ ಗಾಡಿ ಹತ್ರ ಬಂದಾಗ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ತೇರು ಬಂದಿತ್ತು. ಜೈ ಕರ್ನಾಟಕ ಮಾತೆ ಅಂತ ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ನೋಡ್ತಾನೆ ಇದ್ವಿ. ನಂತರ ಏನಾಯ್ತಲ್ಲ, ಇದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಕೆಳಗಿಳಿದು ನಾವು ಸಂಕ್ರಮಣದ ನಿಮಿತ್ತ ಎಲ್ಲ ಉಪಹಾರನ ಊಟನ ತಂದಿದ್ವಲ್ಲ, ಬೇರೆ ಬೇರೆ ಥರದ ಊಟವನ್ನು ಮಾಡಲು ನಾವು ಫ್ಯಾಮ್ಲಿ ಸಂಗಡ ಮತ್ತೊಂದು ಪ್ಲೇಸಿಗೆ ಹೋದ್ವಿ. ವಿಡಿಯೋ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.